ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯು ಪರಾಕ್ರಮ ವರ್ಣನವು ಎಂಬ 38ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ಆ ಅರ್ಜುನನ ಮಗನು ನಮ್ಮ ಕಡೆಯ ಧನುರ್ಧಾರಿಗಳನ್ನೆಲ್ಲ ಹೀಗೆ ಮೂರ್ಛೆಗೊಳಿಸುತ್ತಾ ಬರುವಾಗ ನಮ್ಮಲ್ಲಿ ಅವನನ್ನು ಯಾರೊಬ್ಬರೂ ತಡೆಯಲಾರದೆ ಹೋದರೆ ಎನ್ನಲು ಸಂಜಯನು, ಮಹಾರಾಜ, ಆ ಬಾಲಕನ ರಣಕ್ರೀಡೆಗಳನ್ನೆಲ್ಲ ಕೇಳು. ದ್ರೋಣರಕ್ಷಿತವಾದ ನಮ್ಮ ದೊಡ್ಡ ರಥಸೈನ್ಯವನ್ನು ಅವನು ತನ್ನ ಬಾಣಗಳಿಂದ ಭೇದಿಸುತ್ತಲೇ ಇದ್ದನು. ಆ ಬಾಲಕನಿಂದ ಮದ್ರರಾಜನಾದ ಶಲ್ಯನು ಮೂರ್ಛೆಗೊಳಿಸಲ್ಪಟ್ಟದ್ದನ್ನು ನೋಡಿ ಅವನ ತಮ್ಮನು ಆಕ್ರೋಶಗೊಂಡು 10 ಬಾಣಗಳಿಂದ ಅಭಿಮನ್ಯುವನ್ನು ಅವನ ರಥಾಶ್ವ ಸಾರಥಿಗಳನ್ನು ಹೊಡೆದು, ಎಲ ಬಾಲಕ, ನಿಲ್ಲು ನಿಲ್ಲು ಎಂದು ಆರ್ಭಟಿಸುತ್ತಾ ಮುಂದೆ ಬಂದನು. ಆಗ ಅಭಿಮನ್ಯುವು ತನ್ನ ಹಸ್ತವೇಗವನ್ನೆಲ್ಲ ತೋರಿಸುತ್ತಾ ಮೇಲೆ ಮೇಲೆ ಬಾಣಗಳನ್ನು ಬಿಟ್ಟು ಆ ಶತ್ರುವಿನ ತಲೆ, ಕತ್ತು, ಕೈ, ಕಾಲು, ಬಿಲ್ಲು, ರಥಾಶ್ವಗಳು, ರಥದ ಮೇಲಿದ್ದ ಛತ್ರಿ, ಧ್ವಜ, ಸಾರಥಿಗಳು, ರಥದ ಮುಂದಿನ ತ್ರಿವೇಣಿ, ರಥದ ಅಲಂಕಾರಗಳು, ರಥಚಕ್ರಗಳು, ರಥದ ಹಿಂದಿನ ಬಂಡಿ, ನೊಗ, ಬತ್ತಳಿಕೆ, ಪತಾಕೆ, ಚಕ್ರ ರಕ್ಷಕರಿಬ್ಬರು, ರಥದ ಮೇಲಿದ್ದ ಸಮಸ್ತ ಸಾಧನಗಳು, ಇವೆಲ್ಲವನ್ನು ಕ್ರಮವಾಗಿ ತುಂಡು ತುಂಡಾಗಿ ಕತ್ತರಿಸಿಬಿಟ್ಟನು. ಇದರಿಂದ ಶಲ್ಯ ಅನುಜನ ವಸ್ತ್ರಾಭರಣಗಳೆಲ್ಲ ಕದಲಿ ವಿಚಿತ್ರ ವೇದಿಕೆಯುಳ್ಳ ಚೈತ್ರ ವೃಕ್ಷವು ಬಿರುಗಾಳಿಯಿಂದ ಬುಡಸಹಿತವಾಗಿ ಮುರಿದು ಬೀಳುವಂತೆ ಅವನು ತನ್ನ ರಥದೊಡನೆ ಕೆಳಗೆ ಬಿದ್ದನು. ಅವನಿಗೆ ಬೆಂಬಲವಾಗಿ ಬಂದ ವೀರರೆಲ್ಲ ಭಯದಿಂದ ಚದರಿ ಪಲಾಯನ ಮಾಡಿದರು. ಅಭಿಮನ್ಯುವಿನ ಈ ಅದ್ಭುತ ಕಾರ್ಯವನ್ನು ನೋಡಿ ಭಲೆ ಭಲೆ ಎಂದು ಎಲ್ಲರೂ ಕೊಂಡಾಡಿದರು. ಶಲ್ಯ ಸಹೋದರರು ಹೀಗೆ ಬಹಳವಾಗಿ ನೊಂದುದನ್ನು ನೋಡಿ ಕೆಲವು ಯೋಧರು ತಮ್ಮ ಕುಲವನ್ನು, ಹೆಸರನ್ನು, ವಾಸಸ್ಥಳಗಳನ್ನು ಹೇಳಿಕೊಳ್ಳುತ್ತಾ ನಾನಾ ಆಯುಧಗಳನ್ನು ಧರಿಸಿ ಅರ್ಜುನ ಕುಮಾರನನ್ನು ಎದುರಿಸಿ ಬಂದರು. ರಥಾರೂಢರಾಗಿ ಕೆಲವರು, ಅಶ್ವಾರೂಢರಾಗಿ ಕೆಲವರು, ಆನೆಗಳನ್ನೇರಿ ಕೆಲವರು, ಪದಾತಿಗಳಾಗಿ ಕೆಲವರು ಗುಂಪಾಗಿ ಅಭಿಮನ್ಯುವನ್ನು ವಧಿಸುವ ಆತುರದಿಂದ ಬಂದರು. ಅವರ ಬಾಣ ಧ್ವನಿ, ರಥನೇಮಿ ಧ್ವನಿ, ಹುಂಕಾರ ಧ್ವನಿ, ಅಟ್ಟಹಾಸ ಧ್ವನಿ, ಒಬ್ಬರನ್ನೊಬ್ಬರು ಕೂಗಿ ಕರೆಯುವ ಧ್ವನಿ, ಗರ್ಜನೆಯಿಂದ ಕೂಡಿದ ಸಿಂಹನಾದ ಧ್ವನಿ, ಧನುಷ್ಟಂಕಾರದ ಧ್ವನಿ, ಇವೆಲ್ಲ ಒಂದಾಗಿ ಸೇರಿತು. ನಮ್ಮ ಸೈನಿಕರೆಲ್ಲ ಹೀಗೆ ಭಯಂಕರವಾದ ಆರ್ಭಟಗಳೊಡನೆ ಅಭಿಮನ್ಯುವನ್ನು ಕುರಿತು, ಎಲ ಬಾಲಕ, ಇನ್ನು ನಮ್ಮ ಕೈಯಿಂದ ನೀನು ಬದುಕಿ ಹೋಗಲಾರೆ ಎಂದು ವೇಗದಿಂದ ಮುಂದೆ ಬಿದ್ದರು. ಅವರನ್ನು ನೋಡಿ ಅಭಿಮನ್ಯುವು ಮೊದಮೊದಲು ನಗುತ್ತಾ ಮೇಲೆ ಬಿದ್ದ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ನಿವಾರಿಸುತ್ತಾ ತನ್ನ ವಿವಿಧ ಅಸ್ತ್ರ ಕೌಶಲಗಳನ್ನು, ಹಸ್ತಲಾಘವಗಳನ್ನು ತೋರಿಸುತ್ತಿದ್ದನು. ತನಗೆ ಶ್ರೀಕೃಷ್ಣನಿಂದಲೂ ಅರ್ಜುನನಿಂದಲೂ ಉಪದೇಶಿಸಲ್ಪಟ್ಟ ದಿವ್ಯಾಸ್ತ್ರಗಳನ್ನೆಲ್ಲ ಅವರಂತೆಯೇ ಶತ್ರುಗಳಿಗೆ ಕಾಣಿಸುತ್ತಿದ್ದನು. ಕಾರ್ಯ ಶ್ರಮವನ್ನು, ಮನಸ್ಸಿನ ಭೀತಿಯನ್ನು ಲಕ್ಷ್ಯ ಮಾಡದೆ ಬಾಣಸಂಧಾನ ಪ್ರಯೋಗಗಳಿಗೂ ವ್ಯತ್ಯಾಸವೇ ತೋರದಂತೆ ತನ್ನ ಹಸ್ತಲಾಘವವನ್ನು ತೋರಿಸಿದನು. ಶರತ್ಕಾಲದಲ್ಲಿ ಜ್ವಲಿಸುವ ಸೂರ್ಯ ಮಂಡಲದಂತೆ ಇವನ ವೃತ್ತಾಕಾರವಾದ ಧನುಸ್ಸು ಮಾತ್ರವೇ ಜನರ ಕಣ್ಣಿಗೆ ಕಾಣುತ್ತಿದ್ದಿತೇ ಹೊರತು ಅವನು ಮಾಡತಕ್ಕ ಕಾರ್ಯವು ಯಾರಿಗೂ ತಿಳಿಯಲಿಲ್ಲ. ಅವನು ನಾಣನ್ನು ತಟ್ಟುವ ಧ್ವನಿಯೊಂದು, ಶಬ್ದವೊಂದು, ಇವೆರಡು ಪ್ರಳಯ ಕಾಲದ ಸಿಡಿಲಿನ ಧ್ವನಿಯಂತೆ ಕಿವಿಗೆ ಕೇಳಿಸುತ್ತಿದ್ದವು. ಆ ಅಭಿಮನ್ಯುವಾದರೂ ಅಕಾರ್ಯಕ್ಕೆ ಲಜ್ಜಿಸತಕ್ಕವನು, ಪ್ರಿಯವನ್ನು ಸಹಿಸಲಾರದವನು, ಶತ್ರುಗಳ ಅಹಂಕಾರವನ್ನು ಮುರಿಯತಕ್ಕವನು, ಪ್ರಿಯ ದರ್ಶನವುಳ್ಳವನು. ಅವನು ತನಗಿದಿರಾದ ವೀರರನ್ನು ಗೌರವಿಸುವ ಉದ್ದೇಶದಿಂದಲೇ ತನ್ನ ವಿವಿಧ ಬಾಣಗಳಿಂದಲೂ ಅಸ್ತ್ರಗಳಿಂದಲೂ ಯುದ್ಧವನ್ನು ನಡೆಸಿದನು. ಕೊನೆಗೆ ವರ್ಷಾ ಕಾಲವು ಕಳೆದ ಮೇಲೆ ಶರತ್ಕಾಲದ ಸೂರ್ಯನು ಹೇಗೋ ಹಾಗೆ ಮೊದಮೊದಲು ಶತ್ರುಗಳಲ್ಲಿ ಮೃದುವಾಗಿದ್ದು ಆಮೇಲೆ ಕ್ರೌರ್ಯವನ್ನು ತೋರಿಸಲಾರಂಭಿಸಿದನು. ಸೂರ್ಯ ಕಿರಣಗಳಂತೆ ನಾನಾ ಕಡೆಗೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಕ್ಷುರಪ್ರ, ವತ್ಸದಂತ, ವಿಪಾಟ, ನಾರಾಚ, ಅರ್ಧಚಂದ್ರಾಕಾರದ ಭಲ್ಲಗಳು, ಅಂಜಲಿಕಗಳು, ಇವೇ ಮುಂತಾದ ವಿವಿಧ ಬಾಣಗಳಿಂದ ದ್ರೋಣನ ಕಣ್ಣಿದಿರಾಗಿಯೇ ಅವನಿಗೆ ಸಹಾಯವಾಗಿ ಬಂದ ರಥ ಸೈನ್ಯಗಳನ್ನೆಲ್ಲ ಭಂಗಿಸುತ್ತಿದ್ದನು. ಅಭಿಮನ್ಯುವಿನ ಈ ಬಾಣ ಪ್ರಹಾರವನ್ನು ತಡೆಯಲಾರದೆ ತಿರುಗಿ ಆ ಸೈನ್ಯಗಳೆಲ್ಲವೂ ಚದರಿ ಹಿಮ್ಮೆಟ್ಟಲಾರಂಭಿಸಿದವು. ಇದು 38ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.